ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಐಶು ಕುಕ್ಕಿಂಗ್ ಚಾನಲ್. ನಮ್ಮ ಉತ್ತರ ಕರ್ನಾಟಕದಾಗ ಮೂಲಂಗಿ ಪಲ್ಯ ಭಾಳ ಮಾಡ್ತಾರೆ ನೋಡ್ರಿ. ಆ್ಯಂಡ್ ಮೂಲಂಗಿ ನಮ್ಮ ದೇಹಕ್ಕೂ ಭಾಳ ಒಳ್ಳೆಯದು. ಸೊ ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ಮೂಲಂಗಿ ಚಟ್ನಿ ಹೆಂಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಚಟ್ನಿ ಅಂತಾದರೂ ಕರೀರಿ, ಪಲ್ಯ ಅಂತಾರ ಕರೀರಿ, ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ಫಸ್ಟ್ ಒಂದು ಪ್ಯಾನ್ ತೊಗೋರಿ. ಇದ್ರಾಗ ನಾನು ಮಸ್ಟರ್ಡ್ ಆಯಿಲ್ ಹಾಕ್ಲತ್ತಿದ್ದೆ ನೋಡಿರಿ. ಸೊ ನೀವು ನಾರ್ಮಲ್ ಆಯಿಲ್ ಭೀ ಹಾಕ್ಬೋದು, ಬಟ್ ಈ ಮೂಲಂಗಿ ಚಟ್ನಿದಾಗ ಮಸ್ಟರ್ಡ್ ಆಯಿಲ್ ಹಾಕಿದ್ರೆ ಅದ್ರದ್ದು ಒಂದು ಬೇರೆಯೇ ಫ್ಲೇವರ್ ಬರ್ತದೆ, ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತದೆ. ಸೊ ಈ ಒಂದು ಆಯಿಲಿಗೆ ಇವಾಗ ನಾವು ಹೈ ಫ್ಲೇಮಲ್ಲಿ ಹೊಗೆ ಬರೋವರೆಗೂ ಬಿಸಿ ಮಾಡ್ಕೋಬೇಕು ನೋಡಿರಿ. ಆಮೇಲೆ ನಾ ಇಲ್ಲಿ 2 ಟೊಮ್ಯಾಟೊ ತೊಗೊಂಡಿನಿ. ಒಂದ್ರಾಗ 2 ಪೀಸ್ ಮಾಡಿ ಈ ರೀತಿ ಉಲ್ಟಾ ಹಾಕಿ ನಾವು ಇದಕ್ಕೆ ರೋಸ್ಟ್ ಮಾಡಬೇಕಾಗ್ತದೆ. ಈ ಮೂಲಂಗಿ ಚಟ್ನಿಗೆ ರೋಸ್ಟ್ ಮಾಡಿದರೆ ಭಾಳ ಅಂದ್ರೆ ಭಾಳ ಸ್ಮೋಕಿ ಫ್ಲೇವರ್ ಬರ್ತದೆ. ಸೊ ಇದಕ್ಕೆ ಹೈ ಫ್ಲೇಮಲ್ಲೇ ನೀವು ರೋಸ್ಟ್ ಮಾಡಬೇಕು. ಸೊ ನಾನಿಲ್ಲಿ 2 ಟೊಮ್ಯಾಟೊ ಹಿಂಗೆ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇದಕ್ಕೆ ನಾನು 3 ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳತ್ತೀನಿ ನೋಡಿರಿ. ಸೊ ಹಸಿಮೆಣ್ಸಿನ್ಕಾಯಿ 3 ಸಾಕು, ಪರ್ಫೆಕ್ಟ್ ಆಗಿರ್ತದೆ. ಮತ್ತು ಇದ್ರಾಗ ಒಂದು 7ರಿಂದ 8 ಬೆಳಗಡ್ಡಿ ಚಂದ ಮೇಲಿನ ಸಪ್ಪಿ ತೆಗೆದು ಇದು ಕೂಡ ಆ್ಯಡ್ ಮಾಡಿರಿ. ಹಿಂಗೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಹಾಕಿರಿ. ಮೇಲೆ ಢಕ್ಕನ್ ಮುಚ್ಚಲ್ದೇನೆ ಇದಕ್ಕೆ ನಾನು ಇವಾಗ 3 ನಿಮಿಷ ಹೈ ರೋಸ್ಟ್ ಮಾಡಬೇಕಾಗ್ತದೆ. ಅದ್ರ ಪಾಳಿಗೆ ಅದು ರೋಸ್ಟ್ ಆಗೋದಕ್ಕೆ ಬಿಡ್ರಿ. ಆ್ಯಂಡ್ ಇಲ್ಲಿ ನಾ 2 ಮೂಲಂಗಿ ತೊಗೊಂಡು ಅದಕ್ಕೆ ಮೇಲಿನ ಸಿಪ್ಪೆಲ್ಲ ತೆಗೆದು ಚಂದ ಕಟ್ ಮಾಡ್ಕೊಂಡು ಇಟ್ಕೊಂಡೀನಿ. ಆ್ಯಂಡ್ 2ರಿಂದ 3 ನಿಮಿಷ ಆದಮೇಲೆ ಇಲ್ಲಿ ನೀವು ನೋಡ್ಬೋದು ನಮ್ಮ ಟೊಮ್ಯಾಟೊ ಎಷ್ಟು ಚಂದ ರೋಸ್ಟ್ ಆಗ್ಯಾವಂತ, ಯಾವ ಥರ ಕಲರ್ ಬಂದದಂತ ನೀವೇ ನೋಡ್ಬೋದು. ಹೀಗೆ ನೀವು ಈ ಥರ ಕಲರ್ ಬರಂಗೆ ನೀವು ರೋಸ್ಟ್ ಮಾಡ್ಕೋಬೇಕು. ಮತ್ತು ಉಲ್ಟಾ ತಿರುಗಿಸಿದ ಮೇಲೆ ಭೀ ಇದಕ್ಕೆ ಹಿಂದೆ ಭೀ ಪೂರಾ ರೋಸ್ಟ್ ಮಾಡ್ಕೊರಿ. ಆ್ಯಂಡ್ ಇದು ಭೀ ಹೈ ಫ್ಲೇಮಲ್ಲೇ ಮಾಡಿರಿ, ಢಕ್ಕನೇನು ಮುಚ್ಚಕ್ಕೆ ಹೋಗಬೇಡ್ರಿ. ನೀವೇನಾದರೂ ಢಕ್ಕನ್ ಮುಚ್ತೀರಿ ಅಂತಂದ್ರೆ ಅದು ಸಾಫ್ಟ್ ಆಗ್ತಾವೆ, ರೋಸ್ಟ್ ಆಗಲ್ಲ. ಓಕೆ, ಕುಕ್ ಆಗ್ತಾವೆ ನಮ್ಮ ಟೊಮ್ಯಾಟೊ ಮತ್ತು ಗ್ರೀನ್ ಚಿಲ್ಲಿ ಎಲ್ಲ. ಸೊ ನಮಗೆ ಕುಕ್ ಮಾಡೋದು ಬೇಕಾಗಿಲ್ಲ, ನಮಗೆ ರೋಸ್ಟ್ ಮಾಡಬೇಕು. ಓಕೆನಾ. ಸೊ ಇದು ಭೀ ಒಂದು 2ರಿಂದ 3 ನಿಮಿಷ ಚಂದ ರೋಸ್ಟ್ ಮಾಡಿರಿ. ಆಮೇಲೆ ಇಲ್ಲಿ ನೀವು ನೋಡ್ಬೋದು ನಾ 2 ಮೂಲಂಗಿ ತೊಗೊಂಡಿದ್ದಲ್ಲ, ಸೊ ಅದಕ್ಕೆ ಹಿಂಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಇದಕ್ಕೆ ಒಂದು ಆನಿಯನ್ ತೊಗೊಂಡಿದ್ದೆ ಮೀಡಿಯಮ್ ಸೈಜ್ದು. ಇದೂ ಹಿಂಗೆ ಒಂದು ರಫ್ಲಿ ಚಾಪ್ ಮಾಡಿಕೊಂಡು ಇಟ್ಕೋಬೇಕು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು 2ರಿಂದ 3 ನಿಮಿಷ ಆದಮೇಲೆ ಈ ಟೊಮ್ಯಾಟೊ ಹಿಂದೆ ಕೂಡ ಎಷ್ಟು ಚಂದ ರೋಸ್ಟ್ ಆಗ್ಯದ ಅಂತ. ಸೊ ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡ್ರಿ. ಆ್ಯಂಡ್ ಫ್ರೆಂಡ್ಸ್, ಇನ್ನೂ ನೀವು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ದ್ಯಾಟ್ ನಿಮಗೆ ಈ ಥರ ರೆಸಿಪೀಸ್ಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಿಗ್ತಾವೆ. ಸೊ ಇಲ್ಲಿ ನೀವು ನೋಡ್ಲತ್ತಿರಲ್ಲ ಫ್ರೆಂಡ್ಸ್, ಪೂರ್ತಿ ಎಲ್ಲ ತಣ್ಣಗಾದ್ಮೇಲೆ ನಾವು ಟೊಮ್ಯಾಟೊ ಮೇಲಿನ ಸಿಪ್ಪೆ ಇರ್ತಾವಲ್ಲ ಅವೆಲ್ಲ ತೆಗಿಬೇಕು. ಆ್ಯಂಡ್ ಅದು ಸಿಪ್ಪೆ ತೆಗಿಯೋಕೆ ಚಿಮ್ಟ ಅಂತ ಇರ್ತದೆ, ಅದು ಯೂಸ್ ಮಾಡ್ಕೊಂಡು ನೀವು ತೆಗಿಬೋದು. ಬಟ್ ನನ್ನ ಬಳಿ ಆ ಚಿಮ್ಟ ಇದ್ದಿಲ್ಲ ನೋಡಿರಿ, ಅದಕ್ಕೆ ನಾನು ಈ ಚಾಕು ಯೂಸ್ ಮಾಡಿಕೊಂಡು ಸಿಪ್ಪೆ ತೆಗಿಲತ್ತಿದ್ದೆ. ಸೊ ನೀವು ಹಿಂಗೆ ಎಲ್ಲ ಸಿಪ್ಪೆ ಎಲ್ಲ ಟೊಮೆಟೊ ಮೇಲಿನ ತೆಗೀರಿ. ಆ್ಯಂಡ್ ನೀವು ಅನ್ಕೊಳತ್ತಿರಬೇಕು ಏನು ಇವತ್ತು ಬೇರೆ ಭಾಷೆ ಮಾತಾಡತ್ತಾರೆ ಇವರು ಅಂತ. ಆ್ಯಕ್ಚುಲಿ ನಂದು ಬೇರೆ ಒಂದು ಯೂಟ್ಯೂಬ್ ಚಾನಲ್ ಐತಿ ಅಲ್ಲ, ಅಲ್ಲಿ ತುಂಬ ಜನ ಹೇಳಿದರು, ಅಕ್ಕ ನೀವು ಉತ್ತರ ಕರ್ನಾಟಕದವ್ರು ಇದ್ದೀರಲ್ಲ, ಸೊ ನಿಮ್ಮ ಒಂದು ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ಕುಕ್ಕಿಂಗ್ ಚಾನಲಲ್ಲಿ ನಿಮ್ಮ ಒಂದು ಉತ್ತರ ಕರ್ನಾಟಕ ಭಾಷಾ ಮಾತಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವಾಗ ನಿಮ್ಗೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ನನ್ನ ಒಂದು ಓನ್ ಭಾಷೆ, ನನ್ನ ಒಂದು ಮದರ್ ಟಂಗ್ ಭಾಷೆದಾಗ ರೆಸಿಪೀಸ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿನಿ ನೋಡಿರಿ. ಓಕೆನಾ. ಸೊ ಇವಾಗ ನಾನು ಒಂದು ಚಾಪರ್ ತೊಗೊಂಡು ಇದಕ್ಕೆ ನಾನು ಏನು ಮೂಲಂಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಮತ್ತು ಅದ್ರಾಗ ಆನಿಯನ್ ಏನು ರಫ್ಲಿ ಚಾಪ್ ಮಾಡ್ಕೊಂಡಿದ್ವಿ ಅಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ನಾವು ಚಾಪ್ ಮಾಡಬೇಕು. ನಿಮ್ಮ ಹತ್ರ ಏನಾದ್ರು ಚಾಪರ್ ಇರಲಿಲ್ಲ ಅಂತಂದ್ರೆ ನೀವು ಮಿಕ್ಸರ್ ಇರ್ತದೆ ನೋಡಿರಿ, ಅದ್ರಾಗೂ ಪಲ್ಸ್ ಮೋಡ್ನಾಗ ನೀವು ಮಾಡ್ಕೋಬಹುದು. ಜಾಸ್ತಿ ಇದಕ್ಕೆ ಪೇಸ್ಟ್ ಥರ ಮಾಡೋಕ್ಕೆ ಹೋಗಬಾರ್ದು, ತರಿಯಾಗಿ ಚಾಪ್ ಮಾಡಬೇಕು. ಓಕೆನಾ. ಸೊ ಇಲ್ಲಿ ನೀವು ನೋಡತ್ತೀರಲ್ಲ ಎಷ್ಟು ಚಂದ ಚಾಪ್ ಆಗ್ಯದ ಅಂತ ಹೇಳಿ. ಆ್ಯಂಡ್ ಇದು ಆನ್ಲೈನ್ದಾಗ ನಿಮ್ಗೆ ಒಂದು 100 ರೂಪಾಯಿ ಒಳಗೆ ಸಿಗ್ತದೆ. ಲಿಂಕ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಹಾಕಿರ್ತೀನಿ ನೋಡಿರಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಳ್ರಿ. ಆ್ಯಂಡ್ ಇವಾಗ ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಏನೋ ರೋಸ್ಟ್ ಮಾಡ್ಕೊಂಡು ಇಟ್ಟಿದ್ವಿ ಅಲ್ಲ ಅದೂ ಇದ್ರಾಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚಂದ ಚಾಪ್ ಮಾಡ್ಕೊರಿ. ಓಕೆ. ಆ್ಯಂಡ್ ಇದು ಸಣ್ಣದು ಚಾಪರ್ ಇರೋದ್ರಿಂದ ಈಗ 1-2 ನಿಮಿಷ ಹಿಂಗೆ ಚಾಪ್ ಮಾಡ್ಕೋತಿರಲ್ಲ, ಆಮೇಲೆ ಸ್ವಲ್ಪ ಇದನ್ನು ಶೇಕ್ ಮಾಡಿರಿ. ಸೊ ದಟ್
ಎಲ್ಲ ಮಿಕ್ಸ್ ಕರೆಕ್ಟ್ ಆಗ್ತದೆ. ಅಗೇನ್ ಒಂದು 2-3 ನಿಮಿಷ ಚಾಪ್ ಮಾಡ್ಕೊಂಡ್ರೆ ಸಾಕು. ಮಸ್ತ್ ಅಂದ್ರೆ ಮಸ್ತ್ ಚಾಪ್ ಆಗ್ತದೆ. ನನಗಂತೂ ಈ ಚಾಪರ್ ಭಾಳ ಅಂದ್ರೆ ಭಾಳ ಇಷ್ಟ ಆಗತ್ತೆ ನೋಡಿರಿ. ಆ್ಯಂಡ್ ಇವಾಗ ನಾವು ಒಂದು ಪ್ಯಾನಲ್ಲಿ ಏನು ರೋಸ್ಟ್ ಮಾಡ್ಕೊಂಡಿದ್ವಿ ಅಲ್ಲ ಟೊಮ್ಯಾಟೊ ಎಲ್ಲ, ಅದ್ರಾಗೆ ಸ್ವಲ್ಪ ಎಣ್ಣೆ ಇತ್ತು. ಅದೇ ಎಣ್ಣೆದಾಗ ಸಾಸಿವೆ, ಜೀರಿಗೆ ಮತ್ತು ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿರಿ, ಇಲ್ಲ ಅಂತಂದ್ರೆ ಇದು ಅರಿಶಿಣದು ಸ್ಮೆಲ್ ಬಂದುಬಿಡ್ತದೆ ಮತ್ತು. ಓಕೆನಾ, ಚೆಂದ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಇವಾಗ ನಾವೇನು ಚಾಪ್ ಮಾಡ್ಕೊಂಡಿದ್ವಿ ಅಲ್ಲ, ಸೊ ಅದು ಇದ್ರ ಒಳಗೆ ಟ್ರಾನ್ಸ್ಫರ್ ಮಾಡಿಕೊಡ್ರಿ ಅಷ್ಟೇ. ಸೊ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ಚೆಂದ ಮಿಕ್ಸ್ ಮಾಡಬೇಕಾಗ್ತದೆ. ಆ್ಯಂಡ್ ಪೂರ್ತಿ ಈ ಮೂಲಂಗಿ ಚಟ್ನಿ ಮಾಡೋದಕ್ಕೆ ನೀವು ಲಿಡ್ ಯೂಸ್ ಮಾಡಬೇಡ್ರಿ, ಅಂದರೆ ಡಕ್ಕಣ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಹೈ ಫ್ಲೇಮಲ್ಲೇ ನಾವು ಎಲ್ಲ ಮಾಡಬೇಕಾಗ್ತದೆ. ಅವಾಗೆ ಈ ಮೂಲಂಗಿ ಚಟ್ನಿ ಭಾಳ ಅಂದ್ರೆ ಭಾಳ ಸ್ಮೋಕಿ ಫ್ಲೇವರ್ ಟೇಸ್ಟ್ ಬರ್ತದೆ. ಆ್ಯಂಡ್ ಇದ್ರಾಗ ಥೋಡೆ ಖಾರದ ಪುಡಿ ಆ್ಯಡ್ ಮಾಡ್ಕೊಂಡಿನಿ ನೋಡಿರಿ. ಸೊ ಎಲ್ಲ ಆ್ಯಡ್ ಮಾಡಿಕೊಂಡು ಹಿಂಗೆ ಚೆಂದ ಮಿಕ್ಸ್ ಮಾಡ್ಕೊರಿ. ಆ್ಯಂಡ್ ಎಲ್ಲ ಹೈ ಫ್ಲೇಮಲ್ಲೇ ಮಾಡಿರಿ. ಆ್ಯಂಡ್ ಈ ಮೂಲಂಗಿ ಮತ್ತು ಈರುಳ್ಳಿ ಏನು ಹಾಕಿದ್ದೇವಲ್ಲ ಅದ್ರಾಗಿಂದ ನೀರು ರಿಲೀಸ್ ಆಗ್ತದೆ. ಸೊ ಆ ನೀರೆಲ್ಲ ನಾವು ಸುಟ್ಟಾಕಬೇಕು. ಸೊ ಸುಡಬೇಕು ಅಂತಂದ್ರೆ ಹೈ ಫ್ಲೇಮ್ ಇಟ್ಕೊಂಡು ನಾವು ಈ ಚಟ್ನಿ ಮಾಡ್ಬೇಕು ನೋಡಿರಿ. ಸೊ ಒಂದು ಸಲ ಚೆಂದ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿದಾದ್ಮೇಲೆ ಇದರದ್ದು ಚಟ್ನಿ ಫ್ಲೇವರ್ ಇನ್ನೂ ಸ್ವಲ್ಪ ಜಾಸ್ತಿ ಬರಲಿ ಅಂತ ಹೇಳಿ ನಾನು ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕೀನಿ ನೋಡಿರಿ. ಆ್ಯಂಡ್ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಇಲ್ಲ ಅಂತಂದ್ರೆ ನೀವು ನಿಂಬೆಹಣ್ಣಿನ ರಸ ಆ್ಯಡ್ ಮಾಡಿರಿ. ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಬರ್ತದೆ. ಆ್ಯಂಡ್ ಇಲ್ಲಿ ನೀವು ನೋಡತ್ತೀರಲ್ಲ ನೀರೆಲ್ಲ ಹೆಂಗೆ ರಿಲೀಸ್ ಆಗ್ಲತ್ತದ ನಮ್ಮ ಪಲ್ಯ ಒಳಗಿಂದ ಅಂತ ಹೇಳಿ. ಸೊ ಆ ನೀರೆಲ್ಲ ಪೂರ್ತಿ ಹೋಗಬೇಕು. ಸೊ ಅಲ್ಲಿವರೆಗೂ ನಾವು ಈ ಒಂದು ಮೂಲಂಗಿ ಚಟ್ನಿನ ಕುಕ್ ಮಾಡಬೇಕಾಗ್ತದೆ. ಆ್ಯಂಡ್ ಇದು ನೀರೆಲ್ಲ ಹೋಗೋದಕ್ಕೆ 2-3 ನಿಮಿಷ ಟೈಮ್ ತೊಗೊಳ್ತದೆ ನೋಡಿರಿ ಅಷ್ಟೇ. ಬಟ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿರಿ ನೀವು. ಸೊ ಇಲ್ಲಿ ನೀವು ನೋಡತ್ತೀರಲ್ಲ ನೀರೆಲ್ಲ ಫುಲ್ಲು ಹೋಗ್ಯಾವ. ಸೊ ಆಯಿತು, ನಮ್ಮ ಮೂಲಂಗಿ ಚಟ್ನಿನೇ ರೆಡಿ ಆಗ್ಯದ ನೋಡಿರಿ. ಇದು ಬಿಸಿ ಬಿಸಿ ರೊಟ್ಟಿ, ಚಪಾತಿ, ಅನ್ನ ಸರಿ ಹಚ್ಕೊಂಡು ಊಟ ಮಾಡಿದ್ರಿ ಅಂತಂದ್ರೆ ಎಷ್ಟು ಮಸ್ತ್ ಟೇಸ್ಟ್ ಇರ್ತದೆ ಅಂತಂದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಾಗ. ಬಾಯ್ ಬಾಯ್.